ಕೃಷ್ಣ ಪರಂಧಾಮಕ್ಕೆ ಹೊರಟ ನಂತರದಲ್ಲಿ ಮುಂದೆ ಯಾವಾಗ ಕಲಿಯುಗ ಪ್ರಾಪ್ತವಾಯಿತು, ಆಗ ಎಲ್ಲ ಋಷಿಗಳು ತಾವು ಚತುರ್ಮುಖ ಬ್ರಹ್ಮದೇವರಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ, ಸ್ವಾಮಿ ಮುಂದೆ ಕಲಿಯುಗ ಬಂದುಬಿಟ್ಟಿದೆ, ನಾವು ಈ ಯುಗದಲ್ಲಿರಲಿಕ್ಕೆ ಇಷ್ಟಪಡುವುದಿಲ್ಲ, ನಾವು ಏನು ಮಾಡೋದು, ನಮ್ಮ ಸಾಧನೆ ಹೇಗೆ ಈ ಕಲಿಯುಗದಲ್ಲಿ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ನಾವು ಎಲ್ಲರೂ ಸೇರಿ ಪ್ರಹ್ಲಾದರಾಜರ ಹತ್ರ ಹೋಗಿ ಅವರನ್ನು ಈ ವಿಚಾರ ಕೇಳೋಣ. ಅರ್ಥಾತ್ ಬ್ರಹ್ಮದೇವರಿಗೆ ಗೊತ್ತಿಲ್ಲ ಅಂತ ತಾತ್ಪರ್ಯ ಅಲ್ಲ, ಬ್ರಹ್ಮದೇವರು ತಾವೇ ಹೇಳಿಬಿಡಬಹುದಾಗಿತ್ತು. ಆದರೆ ಆ ಸಮಯದಲ್ಲಿ ಪ್ರಹ್ಲಾದರಾಜರಿಗೆ ಕೀರ್ತಿಯನ್ನು ಕೊಡಬೇಕಾಗಿತ್ತು. ಶ್ರೀಮದಾಚಾರ್ಯರು ಹೇಳ್ತಾರೆ, ಏತಸ್ಯ ವಾತ್ಸಲ್ಯಂ ವಿಶೇಷಾತ್ ದರ್ಶಯೇದ್ಧರಿಹಿ ಅಂತಾರೆ ಮಧ್ವಾಚಾರ್ಯರು. ಪರಮಾತ್ಮ ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬ ದೇವತೆ ಅಥವಾ ಒಬ್ಬೊಬ್ಬ ವ್ಯಕ್ತಿಯ ಮೇಲೆ ವಿಶೇಷವಾದ ವಾತ್ಸಲ್ಯವನ್ನು ತೋರಿಸಿರ್ತಾನಂತೆ. ಆ ಸಮಯದಲ್ಲಿ ಅವರು ಬಹಳ ಪೂಜ್ಯರಾಗ್ತಾರೆ. ಅಂದಷ್ಟು ಮಾತ್ರಕ್ಕೆ ಅವರಿಗಿಂತಲೂ ಅವರು ಬ್ರಹ್ಮಾದಿಗಳು ಚಿಕ್ಕವರು ಅಂತ ತಾತ್ಪರ್ಯ ಅಲ್ಲ. ತಾರತಮ್ಯದ ಸಿದ್ಧಾಂತ ಎಲ್ಲೂ ನಾವು ಬಿಡುವಂತೆ ಇಲ್ಲ. ಅಂತೂ ಬ್ರಹ್ಮದೇವರು ಪ್ರಹ್ಲಾದರಾಜರ ಹತ್ರ ಹೋಗೋಣ ಅಂತ ಎಲ್ಲರನ್ನ ಕರೆದುಕೊಂಡು ಪ್ರಹ್ಲಾದರಾಜರ ಬಳಿಯಲ್ಲಿ ಬರ್ತಾ ಇದ್ದಾರೆ. ಬಂದು ಕೇಳುತ್ತಾರೆ, ಸ್ವಾಮಿ ಈ ಕಲಿಯುಗ ಬಂದುಬಿಟ್ಟಿದೆ, ನಮ್ಮ ಸಾಧನೆ ಹೇಗಾಗತ್ತೆ? ಶ್ರೀಕೃಷ್ಣ ತಾನು ಈ ಭೂಮಿಯನ್ನು ಬಿಟ್ಟು ಹೊರಟಿದ್ದಾನೆ, ಅವನು ಎಲ್ಲಿದ್ದಾನೆ ಶ್ರೀಕೃಷ್ಣ ಈಗ? ತ್ವವಿಷ್ಣು ಭಗವಾನಿತಿ, ಯಾವ ಪ್ರದೇಶದಲ್ಲಿ ಕೃಷ್ಣ ವಾಸ ಮಾಡಿಕೊಂಡಿದ್ದಾನೆ ಎಲ್ಲ ನಮಗೆ ಹೇಳಬೇಕು ಅಂತ ಕೇಳಿದಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಶ್ರೀಕೃಷ್ಣ ತಾನು ಸರ್ವತ್ರ ಅಂತರ್ಯಾಮಿಯಾಗಿರುವವ, ನೋಡುವ ದೃಷ್ಟಿ ಇರುವವರು ಎಲ್ಲ ಕಡೆ ಇದ್ದಾನೆ. ಋಷಿಗಳು ಕೇಳಿದ ಋಷಿಗಳೇನು ಸಾಮಾನ್ಯರಲ್ಲ, ಮತ್ತು ಎಲ್ಲ ಕಡೆ ಕೃಷ್ಣನನ್ನು ನೋಡುವವರೇ. ಅಂತೂ ಪ್ರತ್ಯಕ್ಷವಾಗಿ ನಮಗೆ ಕೃಷ್ಣನ ದರ್ಶನ ಆಗಬೇಕು ಅಂದರೆ ಅಂತಹ ಕೃಷ್ಣ ಆನರ್ತೇಷು ಪ್ರಕೀರ್ತಿತ, ದ್ವಾರಾವತಿ ಅನ್ನುವಂತಹ ಪಟ್ಟಣದಲ್ಲಿ ಎಲ್ಲಿ ಗೋಮತಿ ನದಿ ಸಮುದ್ರದ ಜೊತೆಯಲ್ಲಿ ಹೋಗಿ ಸಂಗವಾಗುತ್ತದೆಯೋ, ಎಲ್ಲಿ ಚಕ್ರತೀರ್ಥ ಅನ್ನತಕ್ಕಂತಹ ಪ್ರಸಿದ್ಧವಾದ ತೀರ್ಥ ಇದೆಯೋ ಅಂತಹ ದ್ವಾರಕಾಪಟ್ಟಣದಲ್ಲಿ ಶ್ರೀಕೃಷ್ಣ ತಾನು ಈಗ ನೆಲೆಸಿದ್ದಾನೆ. ಇಷ್ಟು ಹೇಳುವಾಗ ಅವರು ಕೇಳುತ್ತಾರೆ, ಹಾಗಾದರೆ ಆ ದ್ವಾರಕೆಯ ಮಹಾತ್ಮ್ಯ ಏನು, ಆ ಎಲ್ಲ ವಿಚಾರ ಹೇಳಬೇಕು ಅಂತ ಕೇಳಿದಾಗ ಪ್ರಹ್ಲಾದರಾಜರು ವಿಸ್ತಾರವಾಗಿ ಶ್ರೀಕೃಷ್ಣನ ಕಥೆಯನ್ನು ನಮಗೆ ತಿಳಿಸಿಕೊಡುತ್ತಾರೆ. ಒಮ್ಮೆ ಕೃಷ್ಣದೇವರು ತಾವು ದ್ವಾರಕೆಯಲ್ಲಿ ಇರುವಾಗ ಅಲ್ಲಿಯೇ ದುರ್ವಾಸ ಋಷಿಗಳು ತಾವಲ್ಲಿಗೆ ಬರ್ತಾ ಇದ್ದಾರೆ. ಈ ಕಥೆ ಮಹಾಭಾರತದಲ್ಲಿಯೂ ಬಂದಿದೆ, ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಭೂಮಿರ್ 12 ಯೋಜನಾ, ದುರ್ವಾಸರು ಬಂದರು ಅಂತ ಕೃಷ್ಣ ಹೋಗಿ ರುಕ್ಮಿಣಿಯ ಸಮೇತನಾಗಿ ಹೋಗಿ ದುರ್ವಾಸರಿಗೆ ನಮಸ್ಕಾರ ಮಾಡ್ತಾನೆ. ಆಹ್ವಾನ ಕೊಟ್ಟ ತನ್ನ ಮನೆಗೆ, ದೊಡ್ಡ ಋಷಿಗಳು ಬಂದಿದ್ದೀರಿ, ನನ್ನ ಮನೆಗೆ ಬಂದು ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿರಿ. ದುರ್ವಾಸರು ಹೇಳ್ತಾರೆ, ಈ ದ್ವಾರಕಾಪಟ್ಟಣ ಇದೆಯಲ್ಲ ಅದು ಎಷ್ಟು ದೊಡ್ಡದು, ಏನಿದರ ಮಹತ್ವ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಇದು 12 ಯೋಜನೆ ಇರತಕ್ಕಂಥದ್ದು. ಪುರಿ ಹೇಮಮಯೀ ಮಮ, ಭಂಡಾರದಿಂದ ಖಚಿತವಾಗಿರತಕ್ಕಂಥ ಪಟ್ಟಣ ಇದು ಅಂತ ಕೃಷ್ಣ ಅದರ ಬಗ್ಗೆ ತಿಳಿಸಿಕೊಡ್ತಾನೆ. ಯಾವತ್ಯಾಸ್ತೆ ಮಹಿಷ್ಯಾಸ್ತೆ, ಯಾವತ್ಯಶ್ಚ ಮಹಿಷ್ಯಸ್ತೆ ಪುತ್ರಾಹ ಪರಿಜನಾಸ್ತಥಾ, ಇದರಲ್ಲಿ ನಾನು ವಾಸ ಮಾಡಿಕೊಂಡಿದ್ದೇನೆ. ನನಗೆ 16,108 ಜನ ಪತ್ನಿಯರಿದ್ದಾರೆ. ಪ್ರತಿಯೊಬ್ಬರಲ್ಲಿ 10 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣುಮಗಳು. ಈ ರೀತಿಯಲ್ಲಿ ಅನೇಕ ಜನ, ಸಾವಿರಾರು ಜನ ನನಗೆ ಮಕ್ಕಳಿದ್ದಾರೆ. ಪಂಚಾಶದ್ ಯದೂನಾಂ, ಅನೇಕ ಜನ ಯದುಗಳು, ಕೋಟಿ ಜನ ಯದುಗಳಿದ್ದಾರೆ. ಅಂದರೆ ಯದುಗಳು ಅಂದರೆ ಯಾದವರು. ಅವರೆಲ್ಲರ ಜೊತೆಯಲ್ಲಿ ನಾನು ಈ ದ್ವಾರಕಾಪಟ್ಟಣದಲ್ಲಿ ವಾಸ ಮಾಡಿಕೊಂಡಿದ್ದೇನೆ ಅಂತ ಕೃಷ್ಣ ಪರಮಾತ್ಮ ದುರ್ವಾಸರಿಗೆ ಅದರ ಬಗ್ಗೆ ತಾನು ತಿಳಿಸಿಕೊಡ್ತಾನೆ. ಮುಂದೆ ದುರ್ವಾಸರು ಅವರು ಕೇಳುತ್ತಾರೆ ಕೃಷ್ಣನಿಗೆ, ನನ್ನನ್ನು ಕರೀತಾ ಇದ್ದಿ ಮನೆಗೆ ಸರಿ, ಆದರೆ ಕಿಮ್ಮಾಂ ನಯಸಿ ಮಾಧವ, ನಾನು ತುಂಬ ಸಿಟ್ಟು ಮಾಡ್ತೇನೆ ಅಂತ ಲೋಕದಲ್ಲಿ ಎಲ್ಲ ಕಡೆ ಪ್ರಸಿದ್ಧಿ ಇದೆ. ದುರ್ವಾಸರು ಅಂದರೆ ಬಹಳ ಸಿಟ್ಟಿನ ಋಷಿಗಳು ಅಂತ ಪುರಾಣಗಳಲ್ಲಿ ಎಲ್ಲ ಕಡೆ ಅವರ ಕಥೆ ನಾವು ಕೇಳುತ್ತೇವೆ. ಬಹಳ ಸಿಟ್ಟು ಜಾಸ್ತಿ ಅವರಿಗೆ, ಸ್ವಲ್ಪನೂ ಸಹನೆ ಮಾಡುವುದಿಲ್ಲ ಅವರು. ಪರಮಟೋಪನಃ ಅಂತಾರೆ ಶ್ರೀಮದಾಚಾರ್ಯರು. ಅಂತಹ ದುರ್ವಾಸರು ಅವ್ರು ಕೇಳಿದರು, ಅಲ್ಲಪ್ಪ ನಾನು ತುಂಬ ಸಿಟ್ಟಿದೆ, ನನಗೆ ಗೊತ್ತಿದ್ದು ನಿನ್ನ ಮನೆಗೆ ಕರೀತಾ ಇದೆಯಲ್ಲ ನನ್ನನ್ನು. ಕೃಷ್ಣ ಅಂತಾನೆ, ಇಲ್ಲ ನೀವು ಬಹಳ ದೊಡ್ಡ ಋಷಿಗಳು, ದುರ್ವಾಸರು ಅಂದರೆ ರುದ್ರದೇವರ ಅವತಾರ, ಆದರೆ ನೀವು ಬರಲೇಬೇಕು. ದುರ್ವಾಸರು ಅಲ್ಲೇ ತಮ್ಮ ಮಹಿಮೆಯನ್ನು ತೋರಿಸ್ಲಿಕ್ಕೆ, ಪ್ರಭಾವ ತೋರಿಸ್ಲಿಕ್ಕೆ ಶುರು ಮಾಡಿದರು. ಆಯಿತು ಬರ್ತೇನೆ, ನನ್ನನ್ನು ರಥದಲ್ಲಿ ನಿನ್ನ ಮನೆಗೆ ಕರ್ಕೊಂಡು ಹೋಗಬೇಕು ಅಂದರು. ಆಯಿತು, ಅದಕ್ಕೇನಂತೆ, ರಥದಲ್ಲೇ ಕರ್ಕೊಂಡು ಹೋಗೋದು, ಸಿದ್ಧವಾಗಿದೆ ರಥ ಅಂದರು. ದುರ್ವಾಸರಂದರು, ಹಾಗಲ್ಲ, ರಥಕ್ಕಿರೋ ಕುದುರೆಗಳನ್ನೆಲ್ಲ ಬಿಚ್ಚಿಬಿಡಿ, ನೀನು ರುಕ್ಮಿಣಿ ಸೇರಿ ಆ ರಥವನ್ನು ಮುಂದೆ ನಡೆಸಬೇಕು ಅಂದರು. ಇದು ಏನೋ ಒಂದು ನಿಬಂಧನೆಯಲ್ಲಿ
ಕುದುರೆ ರಥವನ್ನು ಓಡಿಸ್ಕೊಂಡು ಹೋಗುವುದಲ್ಲ, ಕುದುರೆಗಳನ್ನೆಲ್ಲ ಬದಿಯ ತೆಗೆದು ನೀನು ರುಕ್ಮಿಣಿ ಇಬ್ಬರೇ ಸೇರಿ ರಥವನ್ನು ಸೆಳಿಬೇಕು, ನಿನ್ನ ಮನೆ ತನಕ ನನ್ನನ್ನು ಕರ್ಕೊಂಡು ಹೋಗಬೇಕು, ಇಷ್ಟು ಮಾಡ್ರಿ ಹಿಂದೆ. ಕೃಷ್ಣ ಅದಕ್ಕೂ ಒಪ್ಪಿಕೊಂಡಂತೆ. ಆಯಿತು, ದೊಡ್ಡ ಋಷಿಗಳು ನೀವು ಬರ್ತೀರಿ ಅಂದರೆ ಅದಕ್ಕಿಂತಲೂ ಇನ್ನೇನು ಭಾಗ್ಯ, ಅವಶ್ಯ ಕರ್ಕೊಂಡು ಹೋಗ್ತೇನೆ ಅಂತ ತಾನು ಮತ್ತು ರುಕ್ಮಿಣಿ ಸೇರಿ ಆ ರಥವನ್ನು ಹಿಡಿದು ಅದನ್ನು ಸೆಳೆಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ದೃಶ್ಯವನ್ನು ನೋಡಲಿಕ್ಕೆ ದೇವತೆಗಳೆಲ್ಲ ಬಂದಿದ್ರಂತೆ. ಬಂದು ಆಶ್ಚರ್ಯದಿಂದ, ಏನು ಭಗವಂತ ಸರ್ವೋತ್ತಮನಾದ ಸ್ವಾಮಿ ಒಬ್ಬ ಋಷಿಗಳ ರಥವನ್ನು ತಾನು ಸೆಳೀತಾ ಇದ್ದಾನಲ್ಲ, ದೇವರು ಆ ಋಷಿಗಳ ಜ್ಞಾನಿಗಳ ಮಹತ್ವವನ್ನು ತಾನು ತೋರಿಸಿಕೊಟ್ಟಿದ್ದಾನೆ ಈ ಸಂದರ್ಭದಲ್ಲಿ. ಇಷ್ಟು ಸೆಳೆಯುವಾಗ ತುಂಬ ದೂರ ಹಜೆ ಸೆಳೆಕೊಂಡು ಹೋದರಂತೆ. ಸ್ವಲ್ಪ ದೂರ ಹೋದ ನಂತರದಲ್ಲಿ ರುಕ್ಮಿಣಿಗೆ ತುಂಬ ಬಾಯಾರಿಕೆ ಆಗ್ತಾ ಇದೆ. ಆ ರಥ ಸೆಳೆದು ಸುಸ್ತಾಗಿ ಬಿಟ್ಟಿದ್ದಾಳೆ ರುಕ್ಮಿಣಿ. ಅರ್ಥಾತ್ ಸಾಕ್ಷಾತ್ ಮಹಾಲಕ್ಷ್ಮೀ ಸ್ವರೂಪಿಣಿ, ಆಕೆ ಬಾಯಾರಿಕೆ ಮುಂತಾದ ದೋಷಗಳಿಲ್ಲ, ಪ್ರಶ್ನೆ ಬೇರೆ. ಅಂತೂ ಮೇಲ್ನೋಟಕ್ಕೆ ಹಾಗೆ ನಟನೆ ಮಾಡಿದ್ಲು ರುಕ್ಮಿಣಿ. ಕೃಷ್ಣನಿಗೆ ಹೇಳಿದ್ಲು, ನನಗೆ ರಥ ಸೆಳೆದು ಸಾಕಾಗಿದೆ, ಬಾಯಾರಿಕೆ ಆಗ್ತಾ ಇದೆ, ಇನ್ನು ಮುಂದೆ ನಾನು ಸೆಳಿಲಿಕ್ಕೆ ಆಗುವುದಿಲ್ಲ ಅಂದ್ಬಿಟ್ಲು. ಆ ಸಮಯದಲ್ಲಿ ಭಗವಂತ ಆಗಿಂದಾಗೆ ಗಂಗೆಯ ಜಲವನ್ನು ತಾನು ತರಿಸಿ ರುಕ್ಮಿಣಿಗೆ ತಾನು ನೀಡಿದ್ನಂತೆ. ರುಕ್ಮಿಣಿ ಗಂಗೆಯನ್ನು ಪಾನ ಮಾಡಿದ್ದಾಳೆ. ಮುಂದೆ ರಥ ಹಿಡ್ಕೊಂಡು ಹೊರಡಬೇಕು ಅನ್ನುವಾಗ ಅಷ್ಟರಲ್ಲಿ ದುರ್ವಾಸರು ಸಿಟ್ಟಾದರು. ಅವ್ರು ಹೇಳ್ತಾರೆ, ಮಾಂ ಅಪೃಷ್ಟ್ವಾ ಜಲಂ ಯಸ್ಮಾತ್ ಪೀತವತ್ಯಸಿ ರುಕ್ಮಿಣಿ. ಹೇ ರುಕ್ಮಿಣಿ, ನನ್ನನ್ನು ಕೇಳದೆ, ನನ್ನ ಅಪ್ಪಣೆ ಇಲ್ಲದೆ ನೀನು ನೀರನ್ನು ಕುಡಿದಿದ್ದೀಯಲ್ಲ. ಅಯ್ಯೋ, ನೀವಿಬ್ಬರು ನನ್ನ ದಾಸಿಯರಿದ್ದ ಹಾಗೆ, ನನ್ನ ರಥ ಸೆಳೆಯುವವರು ನೀವು. ನೀರು ಕುಡಿಬೇಕಿದ್ರೆ ನನ್ನ ಕೇಳಬೇಕಿತ್ತು ನೀವು. ನನ್ನನ್ನು ಕೇಳದೆ ನೀರು ಕುಡಿದಿದ್ಯಲ್ಲ. ತಸ್ಮಾತ್ ಪಾನರಥ ನಿತ್ಯಂ ಭವಿಷ್ಯಸಿನ ಸಂಶಯ ಅವಿಯುತ್ತ ರಥಾದ್ಯಸ್ಮಾತ್. ನಿನಗೆ ಕೃಷ್ಣನ ಜೊತೆ ವಿಯೋಗ ಆಗಲಿ ಅಂತಂದುಬಿಟ್ರಂತೆ, ಒಂದು ಶಾಪ ಹಾಕಿಬಿಟ್ರು. ಅಂದರೆ ಕೃಷ್ಣ ನೀನು ಬಿಟ್ಟು ಹೋದಿರಿ ಅಂತ ಶಾಪ ಹಾಕಿಬಿಟ್ರು ದುರ್ವಾಸರು. ಈ ರೀತಿಯಲ್ಲಿ ಶಾಪ ಹಾಕಿದಾಗ ಬಹಳ ದುಃಖ ಆಯ್ತಂತೆ ರುಕ್ಮಿಣಿಗೆ. ಅಂದರೆ ಇದೆಲ್ಲ ನಟನೆ ಅಂತ ಅರ್ಥ, ಯಾವುದನ್ನು ರುಕ್ಮಿಣಿಗೂ ದುಃಖ ಆಯಿತು ಅಂತ ಹೇಳಿಬೇಡಿ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಆಕೆ, ಲಕ್ಷ್ಮೀನಾರಾಯಣರೇ ಕೃಷ್ಣ ರುಕ್ಮಿಣಿಯರು, ಅವರು ಎಂದೂ ದುಃಖ ಇಲ್ಲ. ತುಂಬ ಮೇಲ್ನೋಟಕ್ಕೆ ದುಃಖವನ್ನು ಪ್ರದರ್ಶನ ಮಾಡ್ತಾ ಕೂತಿರುವಂತಹ ಸಂದರ್ಭದಲ್ಲಿ ಅಲ್ಲಿಯ ನಾರದರು ಬರ್ತಾರೆ. ಬಂದು ನಾರದರು ಸಮಾಧಾನ ಮಾಡಿದರು ರುಕ್ಮಿಣಿಯನ್ನು. ಯಾಕಮ್ಮ ದುಃಖ ಪಡ್ತಿದ್ದಿ? ಕೃಷ್ಣ ನಿನ್ನನ್ನು ಬಿಡಲಿಕ್ಕೆ ಸಾಧ್ಯನಾ? ಋಷಿಗಳೇನು ಹೇಳಿಬಿಟ್ಟಿದ್ದಾರೆ, ಹೌದು, ಕೃಷ್ಣ ನಿನ್ನನ್ನು ಯಾವ ಕಾಲಕ್ಕೂ ಬಿಡುವುದಿಲ್ಲ. ಭಗವಂತ ಸಂಹೃತ್ಯ ನಿಖಿಲಂಶೇತೆ ಯಯಾಸೌ ಕಲಯಾಸ್ವರಾಟ್. ಪ್ರಳಯ ಕಾಲದಲ್ಲಿ ಈ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡ ಆಲದೆಲೆಯ ಮೇಲೆ ಮಲಗಿರುವ ಸಂದರ್ಭದಲ್ಲಿಯೂ ಈ ಶ್ರೀಕೃಷ್ಣ ನಿನ್ನನ್ನು ಬಿಡೋದಿಲ್ಲ. ದಾಸರು ಹೇಳ್ತಾರೆ, ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗುವಾಗ ಅಂತ ತಮ್ಮ ಒಂದು ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ ಅನ್ನೋ ದೇವರ ನಾಮದಲ್ಲಿ ದಾಸರು ಉಲ್ಲೇಖ ಮಾಡುತ್ತಾರೆ. ಅಂತಹ ಸಂದರ್ಭದಲ್ಲಿಯೂ ಕೃಷ್ಣ ನಿನ್ನನ್ನು ಬಿಡೋದಿಲ್ಲ. ಮತ್ತು ಅಂಥದ್ದು ಋಷಿಗಳ ಮಾತು ಹೇಳಿಕೊಂಡು ನೀನು ಯಾಕೆ ದುಃಖ ಪಡುತ್ತಿ? ವಾದಿರಾಜ ಸ್ವಾಮಿಗಳು ತಾವು ಉಲ್ಲೇಖ ಮಾಡಿದ್ದಾರೆ ಇದನ್ನು. ಯಸ್ತ್ವಾ ಮುರಸಿಧತ್ತೆ ಎಂಬ ಕೌಸ್ತುಭದ್ಯುತಿ ಭಾಸಿತೆ ಸತ್ವಾಂ ನೈವ ಅಚ್ಯುತಃ ಸರ್ವಸ್ಯಾತ್ಯಯೇ ಸತ್ಯಪಿ ತ್ಯಜೇತ್. ಹೇ ಲಕ್ಷ್ಮೀದೇವಿಯೇ, ಯಾವ ಶ್ರೀಹರಿ ನಿನ್ನನ್ನು ತೊಡೆಯ ಮೇಲೆ ಕುಡಿಸಿಟ್ಟುಕೊಂಡಿದ್ದಾನೋ ಅಂತಹ ಭಗವಂತ ಸರ್ವಸ್ಯಾತ್ಯಯೇ ಸತ್ಯ, ಇಡೀ ಪ್ರಳಯ ಆದಾಗ್ಯೂ ತಾನು ನಿನ್ನನ್ನು ಬಿಡುವುದಿಲ್ಲಮ್ಮ. ವಾದಿರಾಜರು ಶ್ರೀಶವಣ ದರ್ಪಣ ಸ್ತೋತ್ರದಲ್ಲಿ ಈ ರೀತಿಯಲ್ಲಿ ಕೊಂಡಾಡುತ್ತಾರೆ. ಅದನ್ನೇ ನಾರದರಲ್ಲಿ ಹೇಳುವಂಥದ್ದು. ಲೀಲಾವತಾರೇ ಶ್ವೇತಸ್ಯ, ಅವತಾರ ಮಾಡುವಾಗಲೂ ನಿನ್ನನ್ನು ಜೊತೆ ಕರ್ಕೊಂಡು ಹೋಗ್ತಾನೆ, ನೀನು ಅವತಾರ ಕಾರ್ಯದಲ್ಲಿ ಸಹಾಯಕಳಾಗಿರುವವಳು, ಮತ್ತು ಅಂಥದ್ದು ನಿನ್ನನ್ನು ಹೇಗೆ ಬಿಡಲಿಕ್ಕೆ ಸಾಧ್ಯ ಕೃಷ್ಣ? ಅದೆಲ್ಲ ದುಃಖ ಪಡಬೇಡ ಅಂತ ಹೀಗೆ ತಿಳಿಸಿಕೊಡ್ತಾ ಇದ್ದಾರೆ. ವಾಚಿವೀರ್ಯಂ ಹಿ ವಿಪ್ರಾಣಾಂ. ಅಷ್ಟರಲ್ಲಿ ಸ್ವಲ್ಪ ಕಾಲ ಆದ ಮೇಲೆ ಮುಂದೆ ದುರ್ವಾಸರಿಗೂ ಸಹಿತ ಸಿಟ್ಟು ಕಡಿಮೆ ಆಯಿತಂತೆ. ಅವರಿಗೂ ಪಶ್ಚಾತ್ತಾಪ ಆಯಿತು. ಅವರು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ, ಕೃಷ್ಣ ಏನೋ ಹೇಳಿಬಿಟ್ಟೆ, ಆದರೆ ನನ್ನ ಶಾಪವನ್ನು ನಾನು ವಾಪಸ್ ತಗೊಳ್ತಾ ಇದ್ದೇನೆ ಅಂತಂದ್ರಂತೆ. ಆಗ ಭಗವಂತ ತಾನು ರುಕ್ಮಿಣಿಯೊಂದಿಗೆ ಕೂಡಿಕೊಂಡು ದ್ವಾರಕಾಪಟ್ಟಣಕ್ಕೆ ಹೋಗಿ ದುರ್ವಾಸರಿಗೆ ಒಳ್ಳೆಯ ಆತಿಥ್ಯವನ್ನು ತಾನು ಮಾಡಿ ಕಳಿಸಿದ ಅಂತ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ದುರ್ವಾಸರು ಕೇಳಿದರಂತೆ, ನೀನು ಒಂದು ರೂಪದಿಂದ ಯಾವಾಗಲೂ ಈ ದ್ವಾರಕಾಪಟ್ಟಣದಲ್ಲಿಯೇ ವಾಸ ಮಾಡಬೇಕು ಅಂದಾಗ ಕೃಷ್ಣ ಹಾಗೆ ಆಗಲಿ ಅಂತ ತಾನು ಅಭಯವನ್ನು ಕೊಡ್ತಾ ಇದ್ದಾನೆ. ಗೋಮತಿ ನದಿ ಯಸ್ನಾತ್ವಾ ಸಂಗಮೇ ಕೃಷ್ಣ. ಗೋಮತಿ ನದಿ ಸಮುದ್ರದ ಜೊತೆ ಸೇರುವಂಥದ್ದು ಸಂಗಮ ಸ್ಥಳ ಅದು. ಇವತ್ತಿಯೂ ನೀವು ನೋಡಬಹುದು, ಗೋಮತಿ ನದಿ ಒಂದು ಕಡೆ ಹರ್ಕೊಂಡು ಬಂದು ಅದು ಸಮುದ್ರದಲ್ಲಿ ಲೀನವಾಗತ್ತೆ. ಅಂತಹ ಸಂಗಮ ಸ್ಥಳದಲ್ಲಿ ಯಾರು ಸ್ನಾನವನ್ನು ಮಾಡಿ ಶ್ರೀಕೃಷ್ಣನನ್ನು ಪೂಜೆ ಮಾಡ್ತಾರೆ
ಅವರು ಸರ್ವ ಪಾಪೈ ಸಮುಚ್ಯತೆ, ಎಲ್ಲ ಪಾಪಗಳಿಂದ ಅವರು ಮುಕ್ತರಾಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ತಸ್ಯ ಮುತ್ತಿಂ ಪ್ರದಾಸ್ಯಾಮಿ, ಶ್ರೀಕೃಷ್ಣನೇ ಹೇಳ್ತಾನೆ, ಯಾರು ಇಲ್ಲಿ ಸ್ನಾನವನ್ನು ಮಾಡ್ತಾರೆ, ದ್ವಾರಕೆಯಲ್ಲಿರುವ ನನ್ನ ಪೂಜೆಯನ್ನು ಮಾಡುತ್ತಾರೆ, ಅವರಿಗೆ ನಾನು ಅವಶ್ಯವಾಗಿ ಮುತ್ತಿ ಕೊಡ್ತೇನೆ ಅಂತ ಶ್ರೀಕೃಷ್ಣನೇ ಇಲ್ಲಿ ಹೇಳುವಂತಹ ಮಾತು. ತಸ್ಮಾತ್ ಕಲಿಯುರೇ ವಿಪ್ರಾಹ, ಎಲ್ಲ ಕಥೆಯನ್ನು ನಾರದರು ಋಷಿಗಳಿಗೆ, ಇದು ಪ್ರಹ್ಲಾದರಾಜರು ಋಷಿಗಳಿಗೆ ಹೇಳ್ತಾ ಅವರಂತಾರೆ, ಕಲಿಯುರೇ ವಿಪ್ರಾಹ ನಾಣ್ಯತ್ರ ಪ್ರಾಪ್ಯತೆ ಹರಿಹಿ. ಹೇ ಋಷಿಗಳೇ, ನೀವೆಲ್ಲ ಕೃಷ್ಣನನ್ನು ನೋಡಬೇಕು, ಕೃಷ್ಣನನ್ನು ಪಡಿಬೇಕು ಅಂತಿದ್ರೆ ತಕ್ಷಣ ಇಲ್ಲಿಂದ ನೀವು ದ್ವಾರಕಾಪಟ್ಟಣಕ್ಕೆ ಹೋದ್ರಿ. ಮಾಚಿರಂ ತತ್ರ ಗಚ್ಚತ ಮಾಚಿರಂ, ವಿಳಂಬ ಮಾಡಬೇಡಿ, ಬೇಗ ಅಲ್ಲಿಗೆ ಹೋಗಿ ಕೃಷ್ಣನನ್ನು ನೀವು ಭೇಟಿ ಆಗಬಹುದು ಅಂತ ಪ್ರಹ್ಲಾದರಾಜರು ತಿಳಿಸ್ತಾ ಇದ್ದಾರೆ. ಇಡೀ ಈ ಅಧ್ಯಾಯಗಳೆಲ್ಲ ಪ್ರಹ್ಲಾದರಾಜರು ಉಪದೇಶ ಮಾಡಿರುವಂಥದ್ದೇನೆ ದ್ವಾರಕಾ ಮಹಾತ್ಮ್ಯ. ದ್ವಾರಕಾಪಟ್ಟಣದ ಯಾತ್ರೆಯನ್ನು ಮಾಡಿದರೆ ಪುಣ್ಯ ಇದೆ, ಹೌದು. ಅಥವಾ ಯಾತ್ರೆ ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿ ಒಂದೊಂದು ಹೆಜ್ಜೆ ಮುಂದೆ ಇಟ್ಕೊಂಡು ಹೋಗ್ತಾನಲ್ಲ, ಅದಕ್ಕೂ ಒಂದೊಂದು ಹೆಜ್ಜೆಗೂ ಅಶ್ವಮೇಧ ಯಾಗದ ಪುಣ್ಯ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಪದೇ ಪದೇ ಅಶ್ವಮೇಧಸ್ಯ ಯಜ್ಞಸ್ಯ ಲಭತೆ ಫಲಂ. ಅದೇ ರೀತಿಯಲ್ಲಿ ದ್ವಾರಕಾಪಟ್ಟಣಕ್ಕೆ ಹೋಗಿ ಅಲ್ಲಿ ಯಾರು ಅನ್ನದಾನವನ್ನು ಮಾಡುತ್ತಾರೆ, ಅಲ್ಲಿ ಯಾರು ಶ್ರಾದ್ದಾದಿ ಕರ್ಮಗಳನ್ನು ಮಾಡುತ್ತಾರೆ, ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ. ಮತ್ತು ಅಲ್ಲಿ ವಿಷ್ಣೋರ್ ಗೀತಂಚ ಗಾಯತಃಪತಿ, ಕೃಷ್ಣನ ಕುರಿತಾಗಿ ವಿಶೇಷವಾಗಿ ದೇವರ ನಾಮಗಳನ್ನು ಹಾಡಬೇಕಂತೆ ದ್ವಾರಕೆಗೆ ಹೋದಾಗ. ಅಂಥವರಿಗೆ ಕಲಶಂ ಧ್ವಜ ಸಂಯುತಂ, ಅಲ್ಲಿ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರ, ಗಜೇಂದ್ರ ಮೋಕ್ಷ ಸ್ತೋತ್ರ, ಭೀಷ್ಮಸ್ತವರಾಜ ಇತ್ಯಾದಿ ಏನು ವಿಷ್ಣುವಿನ ಸ್ತೋತ್ರಗಳಿದ್ದಾವೆ ಅಥವಾ ಶ್ರೀಕೃಷ್ಣನ ಸ್ತೋತ್ರಗಳಿದ್ದಾವೆ. ವಿಷ್ಣುವೇ ಕೃಷ್ಣ, ಆದ್ದರಿಂದ ಅಂತಹ ಭಗವಂತನ ಸ್ತೋತ್ರಗಳ ಪಾರಾಯಣದಿಂದ ಭಗವಂತ ತಾನು ಸಂತುಷ್ಟನಾಗ್ತಾನೆ.